ಹೆಲೋ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಐ ನೋ ಇಟ್ಸ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಹಾಕ್ತಾ ಇರೋದು. ಸೊ ಐ ಆಮ್ ಡೂಯಿಂಗ್ ದಿಸ್ ಕಂಟೆಂಟ್ ಫಾರ್ ಬೀಯಿಂಗ್ ಮೋರ್ ಆ್ಯಂಡ್ ಮೋರ್ ಪ್ರೊಡಕ್ಟಿವ್. ಆ್ಯಂಡ್ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಬಂದು ಐ ಹ್ಯಾಡ್ ಮೈ ಟೀ. ಯಾಕಂದರೆ ವಿತೌಟ್ ಟೀ ಐ ಆಮ್ ನಥಿಂಗ್ ಗೈಸ್. ಸೊ ಎಸ್ ಟೀ ಆಫ್ಟರ್ ದ್ಯಾಟ್ ಪೂಜಾ ಮುಗಿಸ್ಕೊಂಡು ಐ ಸೆಟ್ ಅ ಟೈಮರ್ ಟು ಸ್ಟಾರ್ಟ್ ಸ್ಟಡಿಂಗ್. ಈಗ ನಾನು ರೀಸೆಂಟ್ಲಿ ರೂಢಿ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಟೈಮರ್ ಇಟ್ಕೊಂಡು ಸ್ಟಡಿ ಮಾಡೋದು. ಯಾಕಂದರೆ ನಾನು ಎಷ್ಟು ಮಿನಿಟ್ಸ್ ಸ್ಟಡಿ ಮಾಡ್ತೀನಿ ಎಷ್ಟು ಹವರ್ಸ್ ಸ್ಟಡಿ ಮಾಡ್ತೀನಿ ಅನ್ನೋದು ಈ ಟೈಮರ್ ಮುಖಾಂತರ ಗೊತ್ತಾಗುತ್ತೆ. ನಾನು ಎಷ್ಟು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎಷ್ಟು ಹವರ್ಸ್ ಒಳಗೆ ಎಷ್ಟು ಚಾಪ್ಟರ್ಸ್ ಮುಗಿಸಿದ್ದೀನಿ ಅಂತ ಈ ಒಂದು ಟೈಮರಿಂದ ಗೊತ್ತಾಗುತ್ತೆ. ಸೊ ನಾನು ಸ್ಟಡಿ ಟೇಬಲ್ ಮುಂದ್ಗಡೆನೇ ಟೈಮರ್ ಇಟ್ಕೊಂಡು ಕ್ಲಾಸನ್ನು ಕೇಳ್ತೀನಿ. ಸೊ ಹಾಗೆ ಹೆಲ್ತಿ ಡ್ರೈ ಫ್ರೂಟ್ಸ್ ತಿಂತ ಎಲ್ಲ ಕೀವರ್ಡ್ಸ್ಗಳನ್ನು ಪಾಯಿಂಟ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ಗಂತ ಸ್ವಲ್ಪ ರೈಸನ್ನು ಮಾಡಿದೆ. ಸೊ ಹಾಗೆ ರಿಲ್ಯಾಕ್ಸೇಷನ್ಗೆ ಅಂತ ಟೀ ಕುಡಿದು ಮತ್ತೆ ನಾನು ನನ್ನ ಸ್ಟಡಿ ಸ್ಕೆಡ್ಯೂಲನ್ನು ಸ್ಟಾರ್ಟ್ ಮಾಡಿದೆ. ಗುಡ್ ಈವ್ನಿಂಗ್ ಎವ್ರಿ ಒನ್. ಆ್ಯಂಡ್ ಈಗ ಐ ಹ್ಯಾವ್ ಟು ಪುಲ್ಲಿಂಗ್ ಆ್ಯನ್ ಆಲ್ ನೈಟ್ರ್. ಇಟ್ ಮೀನ್ಸ್ ಅಟ್ಲೀಸ್ಟ್ ನಾನು ಮಿಡ್ ನೈಟ್ ತನಕ ಹೇಗೆ ಸ್ಟಡಿ ಮಾಡ್ತೀನಿ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ಐ ಗೆಸ್ ನಾನು ಹೇಗೆ ನನ್ನ ಸ್ಟಡಿ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತೀನಿ ಅಂತ ಲೆಟಸ್ ಸಿ ವಿತ್ ದಿ ಕ್ಯೂರಿಯಸ್. ಬಟ್ ಇಟ್ಸ್ ಹಾರ್ಡ್ ಟು ಪುಲ್ ಆಲ್ ನೈಟರ್ ಗೈಸ್, ಬಿಕಾಸ್ ಕೆಲವೊಬ್ಬರು ನೈಟ್ ಔಲ್ ಆಗಿದ್ದರೆ ಇನ್ನು ಕೆಲವೊಬ್ಬರು ದೇ ಆರ್ ಲವ್ ಟು ಸ್ಟಡಿ ಆಟ್ ಮಾರ್ನಿಂಗ್. ಸೊ ಬಟ್ ಐ ಲವ್ ಟು ಸ್ಟಡಿ ಆಟ್ ಮಾರ್ನಿಂಗ್ ಬಿಕಾಸ್ ನನಗೆ ಮಾರ್ನಿಂಗ್ ಸ್ಟಡಿ ಮಾಡೋದನ್ನು ಬೇಗ ತಲೆಗೆ ಹತ್ತುತ್ತೆ. ಸೊ ಆದಷ್ಟು ನಾನು ಮಾರ್ನಿಂಗನ್ನೇ ಸ್ಟಡಿ ಮಾಡ್ತೀನಿ. ಬಟ್ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಹೌ ಇಟ್ ಫೀಲ್ ಆ್ಯಟ್ ನೈಟ್ ಅಂತ ಅಂದ್ಕೊಂಡು ನಾನು ನೈಟನ್ನು ಸ್ಟಡಿ ಮಾಡ್ತಿದ್ದೀನಿ. ಮ್ಯಾಥ್ಸ್ ಸಬ್ಜೆಕ್ಟನ್ನು ತಗೊಂಡು ಟ್ರಿಗ್ನೋಮೆಟ್ರಿ ಚಾಪ್ಟರನ್ನು ಕೆಲವೊಂದಿಷ್ಟು ಟಫೆಸ್ಟ್ ಕಾನ್ಸೆಪ್ಟ್ಗಳನ್ನು ಐ ಹ್ಯಾವ್ ಟು ಕ್ಲಿಯರ್ ಅಂದ್ಕೊಂಡು ನಾನು ಟೈಮರ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಲೆಟಸ್ ಸಿ ಹೌ ಇಟ್ ಗೆಟ್ ಎಂಡ್ ಅಂತ. ಸೊ ನೋಡ್ತಿರ್ಬೋದು ಹೌ ಐ ಸೆಟಪ್ ಮೈ ಸ್ಟಡಿ ಟೇಬಲ್ ಅಂತ. ಆ್ಯಕ್ಚುಲಿ ನೀಟಾಗಿ ಎಲ್ಲ ಸ್ಟಡಿ ಟೇಬಲನ್ನು ಸೆಟಪ್ ಮಾಡಿಕೊಂಡು ಓದಿದ್ರೆ ಎಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ್ಯಂಡ್ ಡಿಸಿಪ್ಲಿನಾಗಿ ಕಾಣುತ್ತೆ. ಸೊ ಡಿಸಿಪ್ಲಿನ್ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ದಿ ಸಕ್ಸಸ್. ಸೊ ಹಾಗಾಗಿ ಫಸ್ಟ್ ನಾವು ಡಿಸಿಪ್ಲಿನಿಂದ ಇರೋದು ತುಂಬ ಮುಖ್ಯವಾಗುತ್ತೆ. ಸೊ ಹಾಗೆ ಸ್ಟಡಿ ಮಾಡ್ತಾ ಸೊ ಬೀಯಿಂಗ್ ಹೈಡ್ರೇಟೆಡ್ ಅಂತ ಅಂದ್ಕೊಂಡು ವಾಟರ್ ಬಾಟಲನ್ನು ಇಟ್ಕೊಂಡಿದ್ದೀನಿ. ಸೊ ಇಟ್ಸ್ ಬೆಟರ್ ಟು ಬಿ ಹೈಡ್ರೇಟ್ ಅಂತ. ಹಾಗೆ ಎನರ್ಜಿಯನ್ನು ಬರುತ್ತೆ ನೀರು ಕುಡಿಯೋದ್ರಿಂದ ಅಂತ ಅಂದ್ಕೊಂಡು. ಸೊ ಫಸ್ಟ್ ಐ ಟೇಕನ್ ಸ್ವಲ್ಪ ಕೀವರ್ಡ್ಸ್ ಪಾಯಿಂಟ್ ಮಾಡಿ ಬರ್ಕೊಳ್ಳೋದನ್ನು ಉಳಿದಿತ್ತು. ಸೊ ಆ ಕಾನ್ಸೆಪ್ಟನ್ನು ನಾನು ಅರ್ಥ ಮಾಡಿಕೊಂಡು ಟ್ರಿಗ್ನೋಮೆಟ್ರಿ ಚಾಪ್ಟರ್ಗೆ ಹೋಗಬೇಕಂತ ಕೀವರ್ಡ್ಸನ್ನು ಬರ್ಕೊಂಡು ಅದನ್ನು ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದ್ದಾವೆ ಅದೆಲ್ಲ ಹೈಲೈಟ್ ಮಾಡಿಕೊಂಡು ಅದನ್ನೆಲ್ಲ ಫಸ್ಟ್ ನೀಟಾಗಿ ಮುಗಿಸ್ಕೊಂಡು ನಾನು ಮ್ಯಾಥ್ಸನ್ನು ಮಾಡಬೇಕಂತ ಅದನ್ನು ಮುಗಿಸ್ದೆ. ಆ್ಯಂಡ್ ಇದೆಲ್ಲ ಆದಮೇಲೆ ವಿಚ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡು ಆ್ಯಕ್ಚುಲಿ ದಿಸ್ ಈಸ್ ದಿ ಟಫೆಸ್ಟ್ ಚಾಪ್ಟರ್. ಸೊ ನಾನು ಅಟ್ಲೀಸ್ಟ್ ಒಂದು
1 ಅವರ್ ಈ ಒಂದು ಕಾನ್ಸೆಪ್ಟನ್ನು ಒಂದಿನ ಕವರ್ ಮಾಡಿದ್ರೆ ನೆಕ್ಸ್ಟ್ ದಿನ ಇನ್ನೂ 1 ಅವರ್ ಈ ಥರ ನಾನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋತೀನಿ. ಸೊ ಎಲ್ಲನೂ ಒಂದೇ ದಿನದಲ್ಲಿ ನಾನು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಸಫಿಷಿಯೆಂಟ್ ಫಾರ್ ಅಸ್. ಆ್ಯಂಡ್ ಹಾಗಾಗಿ ನಾನು ಎಷ್ಟು ತಿಳ್ಕೋಬೇಕು ಅಷ್ಟನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ. ಸೊ ಅಂಟಿಲ್ 2 or 2.5 ಟೈಮ್ ಆಗಿತ್ತು. ಸೊ ದ ಬೆಡ್ ಈಸ್ ಕಾಲಿಂಗ್ ಟು ಮೀ ಸ್ಲೀಪ್. ಸೊ ಗಾಯ್ಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಹ್ಯಾವ್ ಅ ಗುಡ್ ಡೇ ವಿತ್ ಯು. ಆ್ಯಂಡ್ ರಿಮೆಂಬರ್ ಗಾಯ್ಸ್, ನಾವು ಎಷ್ಟು ಹವರ್ಸ್ ಹೋಗ್ತೀವಿ ಅನ್ನೋದು ಮ್ಯಾಟರ್ ಆಗಲ್ಲ, ಹೌ ಮಚ್ ವಿ ಅಂಡರ್ಸ್ಟ್ಯಾಂಡ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊತೀವಿ ಆ್ಯಂಡ್ ನಾವು ಅದರಿಂದ ಎಷ್ಟು ಕಾನ್ಸೆಪ್ಟನ್ನು ತಿಳ್ಕೊಂಡಿದ್ವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. When we have started and when we have end, it's not a matter how much the concept we cleared, that's matter. So yes, good night, sweet dreams, have a good day.